ಮಂಡ್ಯದಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥದಕ್ಕೋಸ್ಕರ ಬಂದಿದ್ದೇನೆ. ಇವತ್ತು ನಮ್ಮ ಮಂಡ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ಲಿಫ್ಟು ಮತ್ತು ಮಕ್ಕಳು ಏನು ಆಹಾರದ ಕೊರತೆಯಿಂದ ವೆಯ್ಟ್ ಕಡಿಮೆ ಇರತಕ್ಕಂಥದ್ದು, ಅವ್ರಿಗೆ ಇರಬೇಕಂತ ತೂಕಕ್ಕಿಂತ ಕಡಿಮೆ ಇದ್ದು ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸ್ತಾ ಇರತಕ್ಕಂಥ ಮಕ್ಕಳಿಗೆ ಇಲ್ಲಿ ವಿಶೇಷವಾಗಿ ಅವರ ಆರೋಗ್ಯ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಕಟ್ಟಡದ ಉದ್ಘಾಟನೆ, ಹೀಗೆ ಕೆಲವು ಯೋಜನೆಗಳಲ್ಲಿ 1.5 ಕೋಟಿ ವೆಚ್ಚದಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೇವೆ, ಇನಾಗ್ರೇಷನ್ ಮಾಡಿದ್ದೇವೆ. ಅದ್ರ ಜೊತೆಗೆ ಇವತ್ತು ಔಟ್ ಪೇಷಂಟ್ನ ಒಂದು ಬಿಲ್ಡಿಂಗ್ ಏನಿದೆ ಅದು ರಿನೋವೇಟ್ ಆಗಬೇಕು ಅನ್ನೋದಕ್ಕೆ ಡಾಕ್ಟ್ರು ಇವತ್ತೇ ನನ್ನ ಮುಂದೆ ಹೇಳಿದ್ದಾರೆ. ಅವ್ರಿಗೆ DPR ಮಾಡಿ ಸಂಪೂರ್ಣ ಏನು ಹಣ ಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಕೊಡ್ತಕ್ಕಂಥ ಕೇಳಿದ್ದೇನೆ. ಅವರ ಲೆಕ್ಕಾಚಾರ 6.5 7 ಕೋಟಿ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ. ಅದನ್ನು ಕೊಡ್ಲಿಕ್ಕೆ ಹೇಳಿದ್ದೇನೆ ಡೀಟೇಲ್ ನಮ್ಮ ಕಚೇರಿಗೆ. ನಮ್ಮ ನಗರಸಭೆಯಿಂದ ನಗರದ ಕ್ಲೀನಿಂಗ್ ಮಾಡ್ತಕ್ಕಂಥದ್ದಕ್ಕೆ ಒಂದು ಮಿಷನ್ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಕಾರ್ಯಕ್ರಮದಲ್ಲಿ, ಕೇಂದ್ರ ಸರ್ಕಾರದ ಕಾರ್ಯಕ್ರಮದಲ್ಲಿ ಅಲ್ಲಿ ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಕಾರ್ಯಕ್ರಮ ಪ್ರಾರಂಭ ಮಾಡಲಿಕ್ಕೆ ಮೆಷಿನ್ ಅಂತ ಖರೀದಿ ಮಾಡಿದ್ದಾರೆ. ಅದರ ಒಂದು ಇನಾಗ್ರೇಷನ್ ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಂಥದ್ದು. ಅದರ ಜೊತೆಯಲ್ಲಿ ನರೇಂದ್ರ ಮೋದಿ ಅವರು ಈಗ 12 ವರ್ಷಗಳ ಒಂದು ಯಶಸ್ಸಿನ ಒಂದು ಹಾದಿಯನ್ನು ತುಳಿದಿದ್ದಾರೆ. 2014ಕ್ಕೆ ಅವರು ಅಧಿಕಾರಕ್ಕೆ ಬಂದ ನಂತರ ಇವತ್ತು ದೇಶದಲ್ಲಿ ಹಲವಾರು ಯೋಜನೆಗಳನ್ನ ಇವತ್ತಿನ ಕಾರ್ಯರೂಪಕ್ಕೆ ತಂದು ಪ್ರತಿ ಬಡ ಕುಟುಂಬಗಳಿಗೆ ಅದು ದೊರಕಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಅವ್ರು ಮಾಡಿರ್ತಕ್ಕಂಥ ಯೋಜನೆಗಳು ಇವತ್ತು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಆರ್ಥಿಕವಾಗಿ ಹಣ ಕೊಟ್ಟಿರ್ತಕ್ಕಂಥದ್ದಿರಬಹುದು. ಇವತ್ತು ಬಡ ಕುಟುಂಬಗಳ ಪ್ರತಿಯೊಂದು ವ್ಯಕ್ತಿಗಳಿಗೂ ಒಂದೊಂದು ರೀತಿಯಲ್ಲಿ ಅದು ಆಯುಷ್ಮಾನ್ ಭಾರತ್ ಇರಬಹುದು, ಜನ್ಧನ್ ಕಾರ್ಯಕ್ರಮ ಇರಬಹುದು, ಅಲ್ಲಿಂದ ಮುದ್ರಾ ಕಾರ್ಯಕ್ರಮ ಇರಬಹುದು, ಹೀಗೆ ಹಲವಾರು ಯೋಜನೆಗಳಲ್ಲಿ ಪ್ರಧಾನ ಮಂತ್ರಿಗಳ ಒಂದು ಚಿಂತನೆಯಿಂದ ಬಂದಿರತಕ್ಕಂಥ ಕಾರ್ಯಕ್ರಮಗಳು ಅದು ಪ್ರತಿ ಕುಟುಂಬಕ್ಕೂ ದೊರಕಬೇಕು ಅಂತಕ್ಕಂಥ ಅವರ ಚಿಂತನೆ ಇವತ್ತೇನು ಯಶಸ್ಸಿನ ಹಾದಿಯಲ್ಲಿ ನಡೀತಾ ಇದೆ. ಭಾರತದ ವಿಕಾಸ 2047ಕ್ಕೆ ಸಂಪೂರ್ಣವಾಗಿ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥದ್ದು, ವಿಕಸಿತ ಭಾರತವನ್ನು ನೋಡಬೇಕು ಅಂತಕ್ಕಂಥದ್ದು ಅವರ ಯೋಜನೆಯಲ್ಲಿ ಇರತಕ್ಕಂಥದ್ದು ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮ ಇವತ್ತು ಏರ್ಪಾಡು ಮಾಡಿದೆ. ಸರ್, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ವಿಚಾರ ಏನಾಯ್ತು ಸರ್? ಹೇಳಿದೆವು, ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡೇಶನ್ ಆಗುತ್ತೆ, ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿಲ್ಲ. ಕೊಟ್ಟ ತಕ್ಷಣ ಅದ್ರ ಬಗ್ಗೆ ಗಮನ ಹರಿಸಿ. ಸರ್, ಗೃಹಲಕ್ಷ್ಮಿ ಮತ್ತೆ ಗೃಹ ಜೊತೆಗೆ ಮರು ಅರ್ಜಿ ಹಾಕಬೇಕು ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಈಗ ಮರು ಅರ್ಜಿ ಹಾಕಿ ಈಗೇನು ಕಳೆದ 3 ವರ್ಷದ ಅನುಭವ ಅವರಿಗಿದೆ. ಉದ್ದೇಶಗಳು ಒಳ್ಳೆಯ ಉದ್ದೇಶವೇ, ಆ ಒಂದು ಲೋಪಗಳನ್ನ ಸರಿಪಡಿಸ್ತೀವಿ ಅಂತ ಹೇಳಿ ನಿಜವಾದಂತ ಫಲಾನುಭವಿಗಳನ್ನು ಏನಾದ್ರೂ ಗುರುತಿಸ್ತಕ್ಕಂಥದ್ರಲ್ಲಿ ಹೊರೆಯನ್ನ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅದನ್ನ ದುರುಪಯೋಗ ಪಡಿಸ್ಕೋಬಾರದು ಅಷ್ಟೇ. ಆ ಕೊಡ್ತಕ್ಕಂಥ ಕಾರ್ಯಕ್ರಮ ರೂಪರೇಷೆಗಳನ್ನ ಅವತ್ತೇನು ಮಾಡಿದ್ರು ಅದರಲ್ಲಿ ಇರ್ತಕ್ಕಂಥ ಒಂದು ಲ್ಯಾಪ್ಸಸ್ ಅನ್ನ ಈಗ ಸರಿಪಡಿಸ್ಕೊಂಡು ಇವತ್ತು ಹಣ ದುರ್ಬಳಕೆ ಆಗಬಾರದು ಅಂತಕ್ಕಂಥ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ವಿದ್ಯುತ್ ಶಕ್ತಿ ವಿಷಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹೆಸರಿನಲ್ಲಿ ಈಗ ಅವರಿಗೆ ಅದರ ಹೊಡೆತಗಳು ಏನಾಗಿದೆ, ಸಮಯದಲ್ಲಿ ಕೆಲವು ನ್ಯೂನತೆಗಳು ಇದೆ ಅಂತಕ್ಕಂಥ ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಹೊಸದಾಗಿ ನೋಂದಣಿ ಆಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಮೊನ್ನೆ ಮುಖ್ಯಮಂತ್ರಿಗಳು JDS ನವರಿಗೆ ನಮ್ಮ ಮನೆ ಬಾಗಿಲು ತೆಗೆದಿದೆ ಅಂತ ಹೇಳಿ ಏನಕ್ಕೆ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಎಲ್ಲಾ ರೀತಿಯ ಸಹಕಾರ ನಾವು ಕೊಡ್ಲಿಕ್ಕೆ ತಯಾರಾಗಿದೆ. ಅವ್ರಿಗೆ ಉತ್ತಮವಂತ ಏನೇ ಕಾರ್ಯಕ್ರಮ ಮಾಡಿದ್ರು ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ನನ್ನ ಕಾರ್ಯಕರ್ತರಿಗೆ ನಾನೇ ಬೆಂಬಲ ಕೊಡ್ತೀನಿ, ಅದಕ್ಕೆ ನಂದು ಏನು ತಕರಾರಿಲ್ಲ. ಭ್ರಷ್ಟಾಚಾರ ನಿರ್ಮೂಲ ಮಾಡಬೇಕು, ತಾಲೂಕ್ ಕಚೇರಿ ಜಿಲ್ಲಾ ಕಚೇರಿಲಿ ಫೋನ್ ನಂಬರ್ ಇಡಬೇಕು. 10 ರೂಪಾಯಿ ಲಂಚ ಕಚೇರಿಲಿ ಕೇಳಿದ್ರೆ ದೂರವಾಣಿ ಮುಖಾಂತರ ಅದು 10 ರೂಪಾಯಿ ಲಂಚ ಕೇಳಿದ್ದನ್ನ ಅವ್ರು ಯಾರು ಹೇಳ್ಬೇಕು ಅಂತ, ಅಲ್ಲಿ ಕಚೇರಿ ಒಳಗೆ ದುಡ್ಡು ತಗೋಬೇಡಿ ಅಂತ ಹೇಳೋರೆ. ಅಂದ್ರೆ ಅದರ ಅರ್ಥ ಕಚೇರಿಯಿಂದ ಹೊರಗಡೆ ತಗೋಬಹುದು ಅಂತಲ್ಲ. ಇವತ್ತು ಇಂಥ ವಿಷಯದಲ್ಲಿ ವಿಧಾನಸೌಧ ಮುಖ್ಯಮಂತ್ರಿಗಳ ಕಚೇರಿಯಿಂದಲೇ ನಡೆದರೆ, ಈಗ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ನಡೆಯೋದನ್ನ ಅವರಲ್ಲಿ ಯಾರು ನೋಡ್ತಾರೆ, ಅದಕ್ಕೆ ಯಾರು ಜವಾಬ್ದಾರರು ತಗೋತಾರೆ? ಟೌನ್ಶಿಪ್ ವಿಚಾರದಲ್ಲಿ ಮೋದಿ ಅವರ ಗ್ರೀನ್ ಸಿಗ್ನಲ್ ಇದೆ, ಕುಮಾರಸ್ವಾಮಿ ಮಾರ್ಗದರ್ಶನ ಇದೆ. ಮೋದಿ ಅವರ ಕಾರ್ಯಕ್ರಮ ಗುಜರಾತ್ ನಲ್ಲಿ ಏನ್ ಮಾಡಿದ್ದಾರೆ, ಹಲವಾರು ಟೌನ್ಶಿಪ್ ಗಳು ಮಾಡ್ಕೊಂಡ್ರು ಮೋದಿ ಅವರು. ಟೌನ್ಶಿಪ್ ಅವ್ರು ಮಾಡಿರ್ತಕ್ಕಂಥ ಭಾಗ ಯಾವುದು, ಏರಿಯಾ, ಇವ್ರು ಮಾಡಕ್ ಹೊರಟಿರೋದು ಏನು? ಇಲ್ಲಿರೋ ಪ್ರಶ್ನೆ. ಟೌನ್ಶಿಪ್ ಮಾಡೋದಕ್ಕೆ ನನ್ನ ಅಭ್ಯಂತರ ಇಲ್ಲ. ಬಿಡದಿ ಹತ್ರದ್ದು ನನ್ನ ಒಂದು ಕಾಲದಲ್ಲಿ 2006 20 ವರ್ಷದ ಹಿಂದೆ ಒಂದು 5 ಉಪನಗರಗಳನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದವನೇ ನಾನು. ಉದಾಹರಣೆಗೆ ಸನ್ಮಾನ್ಯ ದೇವೇಗೌಡರು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದಾಗ ರಾಮನಗರದ ಹತ್ರ ಮಾಯಗಾನಹಳ್ಳಿ ಅಂತಕ್ಕಂಥ ಒಂದು ಹಳ್ಳಿ, ಅಲ್ಲಿ ಆಂಧ್ರ ಪ್ರದೇಶದ್ದು ಬಸ್ ಆಕ್ಸಿಡೆಂಟ್ ಅಲ್ಲಿ ಶಾಲಾ ಮಕ್ಕಳು 8-10 ಮಕ್ಕಳು ಮರಣ ಹೊಂದಿದ್ರು. ಮುಖ್ಯಮಂತ್ರಿ ಇವರಿದ್ದಾಗ ರಾಮಕೃಷ್ಣ ಹೆಗಡೆ ಅವರು ಆ ಬೆಂಗಳೂರು ಮೈಸೂರು ರಸ್ತೆಯನ್ನ ಅಗಲೀಕರಣ ಆಗಬೇಕು ಅನ್ನೋದು ದೇವೇಗೌಡರ ಚಿಂತನೆ. ಅವರು ಮುಖ್ಯಮಂತ್ರಿಗಳಾದಾಗ ಒಂದು ಅಮೆರಿಕದ ಗವರ್ನರ್ ಒಬ್ಬರು ಆ ಒಂದು ಯೋಜನೆಗೆ ಹಾಕಿದ್ರೆ
ಸರ್ಕಾರದ ನಮ್ಮ ರಾಜ್ಯ ಸರ್ಕಾರದ ಬಜೆಟೇ 3,000 ಕೋಟಿ ಆಗ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ 3,000 ಕೋಟಿ ಮಾಡತಕ್ಕಂಥ ಶಕ್ತಿ ಇರಲಿಲ್ಲ. ಅಮೆರಿಕ ಸಂಸ್ಥೆ ಜೊತೆನಲ್ಲಿ ಒಪ್ಪಂದ ಆಯಿತು. ದೇವೇಗೌಡರು ಡೆಲ್ಲಿಗೆ ಹೋದ್ಮೇಲೆ ಅದು ನಯಿಸ್ತಕ್ಕಂಥ ಒಂದು ಸಂಸ್ಥೆ ಮತ್ತೆ ಅದೇನೋ ಒಡಂಬಡಿಕೆ ಮಾಡ್ಕೊಂಡು BMICPA ಅಂತಲೂ ಅದೆಂತದೋ ಒಂದು ಮಾಡಿದ್ರು ಪ್ರಾಧಿಕಾರ, ಅದಕ್ಕೆ ಚೇರ್ಮನ್ ಇವರೇ. ಸುಮಾರು 1.25 ಲಕ್ಷ ಎಕರೆ ಭೂಮಿನ ಆ ಸಂದರ್ಭದಲ್ಲಿ ಬೆಂಗಳೂರು ಮೈಸೂರು ರಸ್ತೆಗೆ ಮತ್ತು ಟೌನ್ಶಿಪ್ ಮಾಡ್ಲಿಕ್ಕೆ ಅವತ್ತು ನೋಟಿಫೈ ಮಾಡಿದ್ರು. ಈ 30 ವರ್ಷದಲ್ಲಿ ಏನಾಯ್ತದು? ನರೇಂದ್ರ ಮೋದಿ ಅವರು ಟೌನ್ಶಿಪ್ ಮಾಡಬೇಕು ಅಂತೇಳಿ ಆ ಮುಖ್ಯಮಂತ್ರಿಗಳಾಗಿ ಹೊರಟಿದ್ದು ಕೆಲವು ಭಾಗದಲ್ಲಿ ಭೂಕಂಪ ಆಗಿ ಅಲ್ಲಿ ಯಾವ ಬೆಳೆ ಬೆಳೀಲಿಕ್ಕಾಗಲ್ಲ, ಯಾವುದಕ್ಕೂ ಉಪಯೋಗ ಬರಲ್ಲ ಅಂತಕ್ಕಂಥ ಜಾಗವನ್ನ ಗುರುತಿಸ್ಕೊಂಡು ಅವ್ರು 14ರಲ್ಲಿ ಚುನಾವಣೆಗೆ ನಿಲ್ಲೋದಕ್ಕೆ ಮುಂಚೆ ಡೊಲೇರಾ ಅಂತ ಹೇಳಿ ಒಂದು ಭಾಗದಲ್ಲಿ ಟೌನ್ಶಿಪ್ ಮಾಡ್ತೀವಿ ಅಂತ ಹೇಳಿ. ಸದ್ಯ ಅವರು ಪ್ರಧಾನ ಮಂತ್ರಿಗಳಾಗಿದ್ದರಿಂದ ಅವರು ಸ್ವಲ್ಪ ಹೆಚ್ಚಿನ ಮುತುವರ್ಜಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.